ಯಾವ ಥರ ಕಳಿತೀರಾ ಅಂದರೆ ಮೂವೀಸ್ಗೆ ಹೋಗ್ತೀರಾ ಅಥವಾ ಟೈಮ್ ಸಿಕ್ಕಿದಾಗ? ಸೊ ಯಾವ ಥರ ಕಳಿತೀರಾ ಟೈಮ್ನ ಅಪ್ಪಾಜಿ ಜೊತೆ? ಅಂದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಮೂವೀಸು ಅದು ಇದು ಅಂತ ಹೋಗಿಲ್ಲ, ಒಂದು ಸ್ವಲ್ಪ ರೇರ್ ಹೋಗಿರೋದು. ಬಟ್ ಬೆಳೆದ್ಮೇಲೆ ಅಂದರೆ ನನ್ನ ಎಜುಕೇಷನ್ ಮುಗಿಸಿದ ಮೇಲೆ ಅವ್ರು ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಟೈಮ್ ಇದ್ದಾಗ ಅವ್ರಿಗೆ ಸೊ ಯಾವಾಗಾರ ಒಂದು ಸತಿ ಮೂವಿ ಹೋಗ್ತೀನಿ. ನಾನು ಮೂವಿ ಮಾಡೋದ್ರಿಂದ ನನಗೊಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಅವಾಗ ಯಾವ್ದಾರು ಒಳ್ಳೆ ಫಿಲಮ್ ಇದ್ದಾಗ ಕರ್ಕೊಂಡು ಹೋಗ್ತೀನಿ. ನಾವು ಮೊದಲೆಲ್ಲ ಮೈಸೂರಿನಲ್ಲಿ ವಾಸ ಇದ್ದಾಗ ಹೋಗ್ತಿದ್ದೋ ಮೂವಿಗೆ. ಹಾಲಿಡೇಸ್ ಹೋದಾಗ ಅಲ್ಲಿ ಏನು ಕೆಲಸ ಇರ್ತಿರಲಿಲ್ಲ, ಮೂವೀಸೇ ನೋಡೋದು. ಸೊ ಕಾನ್ಸ್ಟಿಟ್ಯೂನ್ಸಿ ಬಂದು ಊರಲ್ಲಿರೋದು, ರಾಜಕಾರಣ ಬಂದು ಇಲ್ಲಿರೋದು. ಮೈಸೂರಿನಲ್ಲಿ ನಾವು ಫ್ರೀ ಟೈಮೇ ಫ್ಯಾಮಿಲಿ ಜೊತೆ ಶಾಪಿಂಗ್ ಹೋಗೋದು, ಫಿಲಮ್ಗೆ ಹೋಗೋದು ಮಾಡೋವು ಮೈಸೂರಿನಲ್ಲಿ. ಈಗ ನೀವು ಕೂಡ ಓಡಾಡ್ತಿರ್ತೀರ, ಕ್ಷೇತ್ರದಲ್ಲಿರ್ಬೋದು ಹಾಗೇನೆ ರಾಜಕಾರಣದಲ್ಲಿರ್ಬೋದು. ಯಾವ್ದಾದ್ರು ಒಂದು ಗಮನಿಸಿ ನೀವು, ಯಾವುದೋ ಒಂದು ರೋಡ್ ಆಗ್ದಾನೆ ಇರೋದು ಅಥವಾ ಕಾಲೇಜ್ ಬೇಕು ಅಂತನೋ ಅಥವಾ ಅಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ಬೇಕು, ಆ ಥರ ಯಾವ್ದನ್ನಾರು ಗಮನಿಸಿ ತಂದೆಯವರಿಗೆ ರೆಕಮೆಂಡ್ ಮಾಡಿ ಮಾಡಿಸಿದ್ದು ಉಂಟಾ? ಅಂದರೆ ರೆಗ್ಯುಲರಾಗಿ ಆಗ್ತಾ ಇರುತ್ತೆ. ಇವಾಗ ನಾನು ಹೋದಾಗ ನನಗೆ ಯಾರೋ ಒಂದಷ್ಟು ಹೇಳಿರ್ತಾರೆ, ಯಾವುದೋ ಕೆಲಸಗಳು ಅವ್ರಿಗೆ ಸಿಕ್ಕಿರಲ್ಲ. ಸೊ ಆ ಟೈಮಲ್ಲಿ ಅಲ್ಲಿ ಪಿ ಎಗೆ ಹೇಳಿರ್ತೀವಿ, ಇಲ್ಲ ಅವ್ರಿಗೆ ಬಂದಾಗ ಅವ್ರಿಗೆ ಫ್ರೀ ಇದ್ದಾಗ ಅವ್ರಿಗೆ ರಿಮೈಂಡ್ ಮಾಡಿರ್ತೀವಿ. ಸೊ ಈ ರೀತಿ ಅದು ನಡೀತಾ ಇರುತ್ತೆ. ಕೋಆರ್ಡಿನೇಷನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಆ ರೀತಿ ಆಗ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಅಮೇರಿಕಾ ಮಗ ಜಾಸ್ತಿ ಇವರಿಬ್ಬರಿಗಿಂತ ಜಾಸ್ತಿ ಸಜೆಷನ್ ಕೊಡೋದ್ರಲ್ಲಿ ಸೊ ಅವನೇ ಜಾಸ್ತಿ. ಅವನಿಗೇನಾಗುತ್ತೆ, ಸೊ ಹೊರಗಡೆ ಇರ್ತಾನೆ, ಫ್ರೀ ಟೈಮ್ನಲ್ಲೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಾನೆ, ಪೊಲಿಟಿಕಲ್ ಡಿಸಿಷನ್ ಅಬ್ಸರ್ವ್ ಮಾಡ್ತಾನೆ, ನಮ್ಮ ಭಾಷಣ ಅಬ್ಸರ್ವ್ ಮಾಡ್ತಾನೆ. ಸೊ ಇಲಾಖೆ ಏನಾದ್ರು ಹೊಸ ಇನೋವೇಷನ್ ಏನಾದ್ರು ಇದ್ದರೆ ಅದಕ್ಕೆ ಬಗ್ಗೆ ಗಮನ ಹರಿಸ್ತಾನೆ ಅವ್ರಿಗೆ. ಹಂಗಾಗಿ ನನಗೊಂದು ಸ್ವಲ್ಪ ಜಾಸ್ತಿ ಇವರಿಬ್ಬರಿಗಿಂತ ಒಂದು ಸ್ವಲ್ಪ ಪೊಲಿಟಿಕಲಿ ಅಡ್ವೈಸ್ ಮಾಡೋದು ಮತ್ತು ಗೌರ್ಮೆಂಟ್ಗೆ ಡಿಪಾರ್ಟ್ಮೆಂಟಿಗೆ ಏನಾದ್ರು ಒಂದಷ್ಟು ಸಜೆಷನ್ ಮಾಡೋದು ಇವರಿಬ್ಬರಿಗಿಂತ ಅವನೇ ಜಾಸ್ತಿ.